ಮಾಡ್ತಾ ಇದ್ರು. 2 ವಾರ ಆಯ್ತು ಅಷ್ಟೇ. 2 ವಾರಕ್ಕೆ ಒಂದ್ ಕಡೆ ಕಾಲು ಇಟ್ಟಿದೆ. ಇನ್ನೂ ಕೂಡ ವಾರದ ಕತೆ ಕಿಚ್ಚನ ಜೊತೆ ಆರಂಭ ಬೇಸರ ಉಂಟಾಗಿರುತ್ತೆ. ಇನ್ನೊಂದೇನ್ ಗೊತ್ತಾ, ಕಿಚ್ಚ ಸುದೀಪ್ ಅವರು ಕೂಡ ಬೇಡ ಅಂತ ಇದ್ರು ಈ ಸೀಸನ್. ಬೇಡ ನನಗೆ ಬೇರೆ ಅವಕಾಶವನ್ನು ಕೊಟ್ಬಿಡಿ ಅನ್ನುವಂತ ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ಒಂದಿಷ್ಟು ಬೇಜಾರಾಗ್ಬಿಟ್ಟಿದೆ. ಯಾಕೆ ಬೇಜಾರಾಯ್ತು, ಏನ್ ಕತೆ ಅಂತ ಅಂದಾಗ ಒಂದಿಷ್ಟು ಪ್ರೆಸ್ ಮೀಟ್ ಅಲ್ಲಿ ಬಹಳ ಸ್ಪಾಟ್ ಇಲ್ಲ, ಆ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ, ನೋಡಿ ಒಂದಿಷ್ಟು ಕನ್ನಡಕ್ಕೆ ಆಗಿರುವಂತ ಒಂದಿಷ್ಟು ನಮಗೆ ಸಿಕ್ಕಿರುವಂತ ಗೌರವ ಒಂದಿಷ್ಟು ಕಮ್ಮಿ ಆಯ್ತು ಅನ್ನುವಂತ ಲೆಕ್ಕಾಚಾರದಲ್ಲಿ ನನಗೆ ಒಂದಿಷ್ಟು ಬೇಸರ ಆಯ್ತು. ಸೊ ಹಾಗಾಗಿ ನಾನು ಬಿಗ್ ಬಾಸ್ ಅನ್ನ ಸೀಸನ್ 11 ಅನ್ನ ಮುಗಿಸ್ತಾ ಇದ್ದೀನಿ ಅಷ್ಟೇ. ಬಿಗ್ ಬಾಸ್ ಸೀಸನ್ 12 ಅನ್ನ ನಾವು ಯಾವುದೇ ಕಾರಣಕ್ಕೂ ನಿರೂಪಣೆ ಮಾಡ್ತಾ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ. ಸೊ ಅವಾಗಿಂದವೂ ಕೂಡ ಅದಕ್ಕೆ ವಕ್ರದಶೆ ಶುರುವಾಗ್ಬಿಟ್ಟಿದೆ. ಯಾವಾಗ ಸುದೀಪ್ ಸರ್ ಬೇಡ ಅಂತಂದ್ರು, ಅದಾದ ನಂತರ ಬೇರೆ ಬೇರೆ ವಿಚಾರಗಳು ಬಂತು, ಯಾರನ್ನ ಆಯ್ಕೆ ಮಾಡ್ಬೇಕು ಏನ್ ಅಂತ ಲೆಕ್ಕಾಚಾರದಲ್ಲಿ ಅವಾಗಿಂದನೂ ಕೂಡ ಒಂದು ರೀತಿಯಾಗಿ ಬಿಗ್ ಬಾಸ್ ಸೀಸನ್ ನಡೆಸಬೇಕಾ ಬೇಡವಾ ಅನ್ನುವಂತ ಲೆಕ್ಕಾಚಾರದಲ್ಲೇ ಆರಂಭ ಆದಂತ ಸಂದರ್ಭದಲ್ಲಿ ಇದೀಗ ಕೊನೆಯದಾಗಿ ಎಲ್ಲಾ ಸ್ಪರ್ಧಿಗಳು ಹೊರಗೆ ಬರಬೇಕಾದಂತ ಪರಿಸ್ಥಿತಿ ಬಂದ್ಬಿಡ್ತು. ಈಗ ರೆಸಾರ್ಟ್ ಅಲ್ಲಿ ಇದ್ದಾರೆ, ಒಂದ್ ಕಡೆ ಮಜಾ ಮಾಡ್ತಾ ಇದ್ದಾರೆ, ಏನ್ ಕತೆನೋ. ಯಾಕಂದ್ರೆ ಈಗ ಹಿಂಗಾಗ್ಬಿಡುತ್ತೆ ಗೊತ್ತಾ, ಅಷ್ಟು ಜನ ಒಂದ್ ಕಡೆ ಇದ್ ಬಿಡ್ತಾರೆ, ಮಾತುಕತೆ ಆರಂಭ ಆಗ್ಬಿಡುತ್ತೆ. ಏನಾಗ್ಬಿಡುತ್ತೆ ಪೊಲೀಸರು ಎಂಟ್ರಿ ಕೊಟ್ಬಿಟ್ಟಿದ್ದಾರೆ, ಎಲ್ಲ ಆಗೋಗ್ಬಿಡುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಮನೆ ಅಂತಂದಾಗ ಸೀಕ್ರೆಟ್ ಆಗಿರುತ್ತೆ, ಹೊರಗಿನ ಪ್ರಪಂಚ ಗೊತ್ತಾಗೋದಿಲ್ಲ. ಯಾವ ರೀತಿ ಆಗಿರುತ್ತೆ, ಏನ್ ಕತೆ, ಯಾವ ರೀತಿ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವ ವ್ಯಕ್ತಿಯ TRP ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಇವಾಗ ಗೊತ್ತಾಗ್ಬಿಡುತ್ತೆ ಏನಾಗಿದೆ. ಅಶ್ವಿನಿ ಗೌಡ ಅವರು ಕೂಡ ಹೋರಾಟಗಾರರು. ಒಂದು ಕಡೆ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡಿದ್ದಾರೆ, ಸಾಕಷ್ಟು ಹೋರಾಟವೂ ಕೂಡ ಮಾಡಿದ್ದಾರೆ. ಸೊ ಎಸ್, ಮುಂದಿನ ಅಪ್ಡೇಟ್ ಕೂಡ ನೋಡ್ತಾ ಹೋಗೋಣ. ಕನ್ನಡದ ಬಿಗ್ ಬಾಸ್ ಗೆ ಒಂದ್ ಕಡೆ ಮಹಾ ಆಘಾತ ಆಗ್ಬಿಟ್ಟಿದೆ. ಏನಪ್ಪಾ ಅಂತಂದ್ರೆ, ಬಿಡದಿ ಕೈಗಾರಿಕಾ ಪ್ರದೇಶದ ಜಾಲಿವುಡ್ ಸ್ಟುಡಿಯೋದಲ್ಲಿ ಇರುವಂತಹ ಬಿಗ್ ಬಾಸ್ ಶೋ ನಡೀತಾ ಇತ್ತು, ಅಲ್ಲಿ ಈಗ ಮಹಾ ಆಘಾತ ಆಗ್ಬಿಟ್ಟಿರುವಂತದ್ದು. ಕನ್ನಡ ಬಿಗ್ ಬಾಸ್ ಶೋಗೆ ಮಹಾಘಾತ ಎದುರಾಗಿದೆ. ಬಿಡದಿಯ ಕೈಗಾರಿಕಾ ಪ್ರದೇಶದ ಜಾಲಿವುಡ್ ಸ್ಟುಡಿಯೋ ಬಿಗ್ ಬಾಸ್ ಶೋ ನಡೆದಿದ್ದಂತಹ ಜಾಲಿವುಡ್ ಸ್ಟುಡಿಯೋ ಸಂಪೂರ್ಣವಾಗಿ ಸೀಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇವತ್ತು ಹೈಕೋರ್ಟ್ ಮೊರೆ ಹೋಗುವಂತಹ ಜಾಲಿವುಡ್ ಮ್ಯಾನೇಜ್ಮೆಂಟ್ ಹೀಗಾಗಿ ಸ್ಪರ್ಧಿಗಳನ್ನ ಸ್ಥಳಾಂತರಿಸಿದ್ದಾರೆ. ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಜಾಲಿವುಡ್ ನ ಮುಂದಿನ ಕಾನೂನು ಹೋರಾಟ ಏನು, ಕೋರ್ಟ್ ಆದೇಶದ ಬಳಿಕ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ತೀರ್ಮಾನ ಮಾಡ್ತಾರೆ. ಏನಾಗುತ್ತೆ ಏನಿಲ್ಲ, ಸ್ಪರ್ಧಿಗಳು ಅವರನ್ನೇನಾದ್ರೂ ಹೊರಗಡೆ ಕಳಿಸಲಾಗುತ್ತಾ ಅಥವಾ ಶೋ ಆರಂಭಗೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈಗಾಗಲೇ ಅವರನ್ನ ಒಂದು ಈಗಲ್ಟನ್ ರೆಸಾರ್ಟ್ ನಲ್ಲಿ ಉಳಿಸಲಾಗಿದೆ. ಬಿಡದಿಯ ಕೈಗಾರಿಕೆಯಲ್ಲಿ ನಡೀತಾ ಇರುವಂತಹ ಒಂದು ಬಿಗ್ ಬಾಸ್ ಶೋ ಈಗ ನೋಡಿ, ಸ್ಪರ್ಧಿಗಳು ಸ್ಥಳಾಂತರಕ್ಕೆ ಒಂದ್ ಕಡೆ ಮ್ಯಾನೇಜ್ಮೆಂಟ್ ಕೂಡ ರೆಡಿ ಆಗ್ಬಿಡ್ತು. ನಿನ್ನೆ ನೈಟೇ ಒಂದ್ ಕಡೆ ಮ್ಯಾನೇಜ್ಮೆಂಟ್ ಎಲ್ಲವೂ ಕೂಡ ರೆಡಿ ಮಾಡ್ಕೊಂಡು ಬಾಲಿವುಡ್ ಜಾಲಿವುಡ್ ಅನ್ಕೊಂಡು ಒಂದ್ ಕಡೆ ಎಲ್ಲಾ ರೆಡಿ ಆಗ್ಬಿಟ್ಟಿದೆ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನಪ್ಪಾ ಈಗ ಸಡನ್ ಆಗಿ ಹಿಂಗಾಗೋಗ್ಬಿಟ್ರೆ ಒಂದ್ ಕಡೆ ಬಿಗ್ ಬಾಸ್ ಬೇರೆ ಇದು ಕನ್ನಡ ಚಿತ್ರರಂಗದಲ್ಲಿ ಆಗಿರ್ಬೋದು, ಒಂದು ರಿಯಾಲಿಟಿ ಶೋ ಬೇರೆ ಬೇರೆ ಭಾಗದಲ್ಲೂ ಕೂಡ ತಮಿಳು, ತೆಲುಗು, ಮಲಯಾಳಂ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಬಿಗ್ ಬಾಸ್ ಅನ್ನ ನಡೆಸ್ತಾರೆ. ಹಿಂದಿ ಭಾಷೆಯಲ್ಲಿ ಆಗಿರ್ಬೋದು, ಎಲ್ಲಾ ಕಡೆ ನಡೆಸ್ತಾರೆ. ಆದ್ರೆ ಯಾವುದೇ ಭಾಷೆಯಲ್ಲಿ ಈ ರೀತಿ ಆದಂತಹ ಸಮಸ್ಯೆಗಳು ಆಗಿರ್ಲಿಲ್ಲ. ಯಾಕೆ ಈ ರೀತಿ ಸಮಸ್ಯೆಗಳು ಆಯ್ತು ಅಂತ ನಾವು ಕೂಡ ನೋಡ್ತಾ ಹೋದಾಗ ಕೋರ್ಟ್ ಒಂದ್ ಕಡೆ ಆದೇಶ ಕೊಟ್ಟಿದೆ ಅಂತೆ. ಬಳಿಕ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೋ ಏನ್ ಕತೆನೋ. ಎಸ್, ಮತ್ತೊಂದು ಕಡೆ ಈಗ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟುಡಿಯೋ ಸೀಸ್ ಮಾಡಿದಾರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಲಾವಿದರ ಮೇಲೆ ಒಂದ್ ಕಡೆ ಸೇಡನ್ನ ತೀರಿಸ್ಕೊಂಡ್ಬಿಟ್ರು ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಇದರಲ್ಲೂ ಕೂಡ ಒಂದಿಷ್ಟು ರಾಜಕೀಯ ಆರಂಭ ಆಗೋಗ್ಬಿಡ್ತು. ದೀಪ, ಒಂದು ಕಡೆ ರಾಜಕೀಯ ಆರಂಭ ಆಗೋಗ್ಬಿಡ್ತು. ಏನಂತಂದ್ರೆ, ನಟ್ಟು ಬೋಲ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ DCM DK ಶಿವಕುಮಾರ್ ಅವರು ಒಂದು ಸಭೆಯಲ್ಲಿ ಮಾತಾಡ್ತಾರೆ. ಒಂದು ಚಿತ್ರರಂಗದ ಒಂದಿಷ್ಟು ಸಭೆಯನ್ನ ಕರೆದಿರ್ತಾರೆ. ಆ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಗಮನಿಸ್ತಾ ಇರ್ತೀವಿ ನಾವು. DK ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಟ್ಟು ಬೋಲ್ಟು ಟೈಟ್ ಮಾಡ್ಬೇಕು ಅನ್ನುವಂಥದ್ದು. ಬಿಗ್ ಬಾಸ್ ಶೋ ನಡೆದಿರುವ ಜಾಲಿವುಡ್ ಸ್ಟುಡಿಯೋ ಸೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾವಿದರ ಮೇಲೆ ಸೇಡನ್ನ ತೀರಿಸಿಕೊಂಡ ನಟ್ಟು ಬೋಲ್ಟು ಮಿನಿಸ್ಟರ್. ಬಿಗ್ ಬಾಸ್ ರಿಯಾಲಿಟಿ ಶೋ ಒಂದು ಮಾಡಿಸಿ ಸೇಡನ್ನ ತೀರಿಸಿಕೊಂಡು ನಟ್ಟು ಬೋಲ್ಟು ಮಿನಿಸ್ಟರ್ ಅಂತ ಹೇಳಿ ಈಗ DK ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. JDS ಟ್ವೀಟ್ ಮೂಲಕ DCM DK ಶಿವಕುಮಾರ್ ವಿರುದ್ಧ JDS ನಾಯಕರು ಕೂಡ ಈಗಾಗಲೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗ ನಾವು ಗಮನಿಸ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ, ನಟ್ಟು ಬೋಲ್ಟು ವಿಚಾರ. ಯಾಕೆ ಅಂತಂದ್ರೆ, ಈಗಾಗ್ಲೇ ನಾವು ಗಮನಿಸ್ತಾ ಇದ್ದೀವಿ ನಟ್ಟು ಬೋಲ್ಟು ವಿಚಾರ ಅನ್ನುವಂಥದ್ದು ಇತ್ತಲ್ಲ. DCM DK ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಚಿತ್ರರಂಗದಲ್ಲಿ ಒಂದಿಷ್ಟು ಜನರಿಗೆ ಕೊಂಬುಗಳು ಬಂದ್ಬಿಟ್ಟಿದೆ, ನಟ್ಟು ಬೋಲ್ಟು ಟೈಟ್ ಮಾಡಿಬಿಡ್ಬೇಕು ಅವ್ರದ್ದು ಅನ್ನುವಂತ ಲೆಕ್ಕಾಚಾರದಲ್ಲಿ. ಸೊ ಅವಾಗ ಯಾಕೆ ಅಂತಂದ್ರೆ, ಸಾಕಷ್ಟು ಜನಕ್ಕೆ ಸ್ಟಾರ್ ನಟರಿಗೆ ಒಂದಿಷ್ಟು ಆಹ್ವಾನ ಕರೆದಿರ್ತಾರೆ. ಸೊ ಆ ಕಾರ್ಯಕ್ರಮಕ್ಕೆ ಸೊ ಯಾರೂ ಕೂಡ ಬಂದಿರಲಿಲ್ಲ.
ಸೊ ಅಲ್ಲಿ ಯಾರ್ದು ತಪ್ಪಾಗುತ್ತೆ ಅಂತಂದಾಗ ಅದರ ಅಧ್ಯಕ್ಷರು ಯಾರು ಇರ್ತಾರೆ, ಸಾಧು ಕೋಕಿಲ್ ಅವರು ಇರ್ತಾರೆ. ಸೊ ಸಾಧು ಕೋಕಿಲ್ ಅವರು ಆಹ್ವಾನ ಕೊಡ್ಬೇಕಾದಂತ ಸಂದರ್ಭದಲ್ಲಿ ಅವರ ಮನೆಗೆ ಹೋಗ್ಬೇಕು, ಅವರಿಗೆ ಆಹ್ವಾನ ಕೊಡ್ಬೇಕು, ಅವರ ಲೆಟರ್ ಅನ್ನ ಕೊಡ್ಬೇಕು. ಆದ್ರೆ ಆ ಲೆಟರ್ ಹೆಂಗ್ ಬರ್ದಿರ್ತಾರೆ ಅಂತಂದ್ರೆ, ಈಗ ಈ ತರಕಾರಿ ಅಂಗಡಿಗಳಿಗೆ ಹೋದಂತ ಸಂದರ್ಭದಲ್ಲಿ, ಈಗ ಈ ತರಕಾರಿ ಅಂಗಡಿ ಹೋದಾಗ ಬರ್ದಿರ್ತಾರಲ್ಲ, ಅದು ಅಷ್ಟು ಕೆಜಿ, ಇದು ಇಷ್ಟು ಕೆಜಿ, ಆ ರೀತಿಯಾಗಿ ಹೆಸರುಗಳನ್ನ ಬರ್ದಿರ್ತಾರೆ. ಆ ರೀತಿಯಾಗಿ ಗೌರವಾನ್ವಿತವಾಗಿ ಪ್ರತಿಯೊಬ್ಬ ಸ್ಟಾರು ತನ್ನದೇ ಆದಂತ ಶ್ರದ್ಧೆಯಿಂದ, ಭಕ್ತಿಯಿಂದ ಒಂದಿಷ್ಟು ಬಂದಿರ್ತಾನೆ ಚಿತ್ರರಂಗಕ್ಕೆ. ಅಂತ ಸಂದರ್ಭದಲ್ಲಿ ಅವರಿಗೆ ಆದಂತ ಗೌರವ ಇರಬೇಕಾದಾಗ ಅವರನ್ನ ಯಾವ ರೀತಿಯಾಗಿ ಕರಿಬೇಕು, ಬಹಳ ಗೌರವಾನ್ವಿತವಾಗಿ ಕರಿಬೇಕು. ಆದ್ರೆ ಆ ಕೆಲಸ ಆಗೋದಿಲ್ಲ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಹಾಜರಾಗೋದಿಲ್ಲ, ಒಂದಿಷ್ಟು ಗೈರಾಗಿರ್ತಾರೆ. ಆ ಸಂದರ್ಭದಲ್ಲಿ DCM DK ಶಿವಕುಮಾರ್ ಸಿಡಿದ ಬಿಡ್ತಾರೆ. ಏನ್ರಿ, ಒಂದಿಷ್ಟು ಚಿತ್ರರಂಗದ ನಾಯಕರುಗಳಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ಬೇಕಾಗಿದೆ, ನಟ್ಟು ಬೋಲ್ಟು ಟೈಟ್ ಮಾಡ್ಬೇಕಾಗಿದೆ. ಹಾಗಾಗಿ ಅವ್ರನ್ನ ಎಲ್ಲೆಲ್ಲಿ ಹೆಂಗೆ ನಟ್ಟು ಬೋಲ್ಟು ಟೈಟ್ ಮಾಡ್ಬೇಕು ಅನ್ನೋದು ನಮ್ಗೆಲ್ಲಾ ಗೊತ್ತಿದೆ ಅಂತಂದಾಗ ಒಂದಿಷ್ಟು ಚಿತ್ರರಂಗದಲ್ಲೂ ಕೂಡ ಸಾಕಷ್ಟು ಜನ ಆರೋಪ ಆಗುತ್ತೆ. ಈಗ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಬಿಗ್ ಬಾಸ್ ಶೋ ಬಂದ್ ಆಗೋಗ್ಬಿಡ್ತು. ಈ ಬಿಗ್ ಬಾಸ್ ಶೋ ಯಾಕೆ ಬಂದಾಯ್ತು, ಏನ್ ಕತೆ ಅಂತಂದಾಗ ನೇರವಾಗಿ DCM DK ಶಿವಕುಮಾರ್ ಅವ್ರನ್ನ ನೇರವಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು, ಒಂದ್ ಕಡೆ ಟಾಂಗನ್ನ ಮಾಡ್ತಾ ಇರುವಂತದ್ದು. JDS ದಳ ಏನು ಸೆಕ್ಯುಲರಿಸಂ ಅನ್ನುವಂಥದ್ದು ಒಂದು ದಳ ಇದೆ, JDS ಪಾರ್ಟಿ ಏನಿದೆ, ಟ್ವೀಟ್ ಮಾಡುವ ಮೂಲಕ DCM DK ಶಿವಕುಮಾರ್ಗೆ ಟಾಂಗನ್ನ ಕೊಟ್ಟಿದೆ. ನೋಡಿ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಬಿಗ್ ಬಾಸ್ ರಿಯಾಲಿಟಿ ಶೋ ಬಂದ್ ಮಾಡಿಸಿದಂತ ಕಲಾವಿದರ ಮೇಲೆ ಸಿಡಿ ತೀರಿಸಿಕೊಂಡಿರುವಂತಹ ನಟ್ಟು ಬೋಲ್ಟ್ ಮಿನಿಸ್ಟರ್ DK ಶಿವಕುಮಾರ್ ಅನ್ನುವಂತ ರೀತಿಯಾಗಿ ಟ್ಯಾಗ್ ಮಾಡಿದ್ದಾರೆ. ಸೊ ಇಲ್ಲಿಯೂ ಕೂಡ ಒಂದಿಷ್ಟು ರಾಜಕೀಯ ಆರಂಭ ಆಗ್ಬಿಡ್ತಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನೋಡ್ರಿ, ಯಾವ್ಯಾವ್ದು ವಿಚಾರದಲ್ಲಿ ರಾಜಕೀಯ ಮಾಡಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ವೋ, ಅಥವಾ ಹಿಂಗೆ ಮಾಡ್ಬೇಕು ಅನ್ನುವಂಥದ್ದು ಗೊತ್ತಾಗುತ್ತೋ ಗೊತ್ತಿಲ್ಲ. ಬಟ್ ಆ ಸಂದರ್ಭದಲ್ಲಿ ಹೇಳಿದಂತ DCM DK ಶಿವಕುಮಾರ್ ಅವರ ಮಾತು ಇದೀಗ ಇದಕ್ಕೂ ಲಿಂಕ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದೆ ರಾಜಕೀಯ ಎಲ್ಲೆಲ್ಲಿ ಹೋಗುತ್ತೋ, ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಈಗ ಮತ್ತೊಂದು ಕಡೆ ಮತ್ತೊಂದಿಷ್ಟು ಅಪ್ಡೇಟ್ ಬಂದಿದೆ. ಏನಪ್ಪಾ ಅಂತಂದ್ರೆ, ಜಾಲಿವುಡ್ ಎಡವಟ್ಟು ಬಿಗ್ ಬಾಸ್ ಶೋಗೆ ಒಂದ್ ಕಡೆ ಸಂಕಷ್ಟ ಎದುರಾಗ್ಬಿಟ್ಟಿದೆ ಅಲ್ಲ, ಅದ್ರ ಬಗ್ಗೆಯೂ ಕೂಡ ಜಾಲಿವುಡ್ಗೆ ಈ ಬಾರಿ 2 ಬಾರಿ ಒಂದ್ ಕಡೆ ನೋಟಿಸ್ ಅನ್ನ ನೀಡಿದಂತ ಅಧಿಕಾರಿಗಳು 2 ಬಾರಿ ಕೊಟ್ಟಿದ್ದಾರೆ. ನೋಡಿ, ಜಾಲಿವುಡ್ ಎಡವಟ್ಟು ಬಿಗ್ ಬಾಸ್ ಶೋಗೆ ಈಗ ಸಂಕಷ್ಟ ಎದುರಾಗಿದೆ. 2 ಬಾರಿ ನೋಟಿಸ್ ಕೊಟ್ಟರು, ರೆಸ್ಪಾನ್ಸ್ ಮಾಡಿದ ಅಧಿಕಾರಿ ಮ್ಯಾನೇಜ್ಮೆಂಟ್. ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದು 2 ಬಾರಿ. ಮ್ಯಾನೇಜ್ಮೆಂಟ್ ರಿಪ್ಲೈ ಮಾಡಿದ. 2024 ಮಾರ್ಚ್ ಜೂನ್ ನಲ್ಲಿ 2 ಬಾರಿ ನೋಟಿಸ್ ಅನ್ನು ಇಶ್ಯೂ ಮಾಡಿದೆ. ನೋಟಿಸ್ ನೀಡಿದಂತಹ ರಾಮನಗರ ಕಂದಾಯ ಅಧಿಕಾರಿಗಳು ಕರ್ನಾಟಕ ಮಾಲಿನ್ಯ ಮಂಡಳಿಯಿಂದಲೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಆದ್ರೆ ನೋಟಿಸ್ಗೆ ಡೋಂಟ್ ಕೇರ್, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ, ಯಾರು ನೋಟಿಸ್ ಕೊಡಿ, ನಾವಂತೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿ ಹಿಂದೇಟನ್ನು ಹಾಕಿತ್ತು ಜಾಲಿವುಡ್ ಸ್ಟುಡಿಯೋಸ್. 2024 ಮಾರ್ಚ್ ಮತ್ತು ಜೂನ್ ನಲ್ಲಿ 2 ಬಾರಿ ನೋಟಿಸ್ ಕೊಟ್ಟರು. ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡಬೇಕಾಗಿತ್ತು, ಪ್ರತಿಕ್ರಿಯಿಸಿಲ್ಲ, ಹಿಂದೇಟ್ ಹಾಕಿದೆ. ಇಷ್ಟೊಂದು ನಿರ್ಲಕ್ಷಣ. ಸೊ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಮ್ಯಾನೇಜ್ಮೆಂಟ್ ತಪ್ಪು. ಈಗ ಜಾಲಿವುಡ್ ಎಡವಟ್ಟು ಬಿಗ್ ಬಾಸ್ ಶೋಗೆ ಒಂದ್ ಕಡೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಯಾಕಂದ್ರೆ ಜಾಲಿವುಡ್ಗೆ 2 ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ರು. ದೀಪಾ, ಏನ್ ಗಮನಿಸಬೇಕಾಗಿರುವಂತದ್ದು, 2024 ಮಾರ್ಚ್ ಅಲ್ಲಿ ಜೂನ್ ರಲ್ಲಿ 2 ಬಾರಿ ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ಕೊಟ್ಟಿದ್ದು ಜಾಲಿವುಡ್ ಸ್ಟುಡಿಯೋಗೆ, ಆದ್ರೆ ಬಿಗ್ ಬಾಸ್ ಗಲ್ಲ. ಅಂದ್ರೆ ಯಾರೋ ಮಾಡಿದ ತಪ್ಪಿಗೆ ಯಾರೋ ಬಲಿ ಆಗ್ತಾರ ಅಂತಾರಲ್ಲ, ಹಾಗಾಗೋಗ್ಬಿಟ್ಟ ಪರಿಸ್ಥಿತಿ. ಈಗ ಇಲ್ಲಿ ಜಾಲಿವುಡ್ ಸ್ಟುಡಿಯೋ ಮಾಡಿದ್ದೆ ತಪ್ಪು. ಸೊ ಬಿಗ್ ಬಾಸ್ ಏನ್ ತಪ್ಪು ಮಾಡಿಲ್ಲಲ್ಲ, ಇಲ್ಲಿ ಬಿಗ್ ಬಾಸ್ ಸ್ಟುಡಿಯೋ ಏನ್ ತಪ್ಪು ಮಾಡಿಲ್ಲಲ್ಲ, ಅಲ್ಲಿರುವಂತ ಸ್ಪರ್ಧಿಗಳು ಏನ್ ತಪ್ಪು ಮಾಡಿಲ್ಲಲ್ಲ, ಕೆಜಾ ಸುದೀಪ್ ಅವರು ಏನು ತಪ್ಪು ಮಾಡಿಲ್ಲಲ್ಲ. ಆದ್ರೆ ಕಾನೂನು ಮುಂದೆ ಎಲ್ಲರೂ ಕೂಡ ಒಂದೇ. ಎಂತ ಸ್ಟಾರ್ ಆದ್ರೂ ಕೂಡ, ಎಂತ ವ್ಯಕ್ತಿ ಆದ್ರೂ ಕೂಡ, ಎಂತ ಸ್ಪರ್ಧಿಗಳಾದ್ರೂ ಕೂಡ ಎಲ್ಲರೂ ಕೂಡ ಒಂದೇ. ಸೊ ಹಾಗಾಗಿ ಈಗ ನೋಟಿಸ್ ಕೊಟ್ಟರು ಕೂಡ ಜಾಲಿವುಡ್ ಅಧಿಕಾರಿಗಳಾಗಿರ್ಬೋದು, ಅಲ್ಲಿರುವಂತಹ ಸಿಬ್ಬಂದಿಗಳಾಗಿರ್ಬೋದು, ಅದರ ಮಾಲೀಕರಾಗಿರ್ಬೋದು, ಅದು ಮ್ಯಾನೇಜ್ಮೆಂಟ್ ಮಾಡುವಂತ ಮ್ಯಾನೇಜರ್ ಆಗಿರ್ಬೋದು, ಎಲ್ಲವೂ ಕೂಡ ಸ್ಪಂದಿಸಬೇಕಾಗಿತ್ತು. 2024 ಮಾರ್ಚ್ ಮತ್ತೆ ಜೂನ್ ಅಲ್ಲೇ 2 ನೋಟಿಸ್ ಅನ್ನ ಕೊಟ್ರೆ ಯಾಕೆ ನಿರ್ಲಕ್ಷ್ಯ ಮಾಡಿದ್ರಿ? ಹಾಗಾದ್ರೆ ಈ 17 ಸ್ಪರ್ಧಿಗಳಿಗೆ ಯಾಕೆ ಬಲಿ ಕೊಡುವಂತ ಕೆಲಸವನ್ನ ಮಾಡಿದ್ರಿ? ದ ಬಿಗ್ ರಿಯಾಲಿಟಿ ಶೋ ಮಾನ ಮರ್ಯಾದೆ ತೆಗೆದು ಬಿಟ್ರಲ್ರಿ. ಸೊ ಒಂದು ಶೋ ಅನ್ನು ನಡೆಸ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಆದಂತ ಒಂದಿಷ್ಟು